ಪ್ರವಾಹದಲ್ಲಿ ಮನೆ ಕೊಚ್ಚಿ ಹೋಗಿ 7 ವರ್ಷವಾದರೂ ಪರಿಹಾರ ಇನ್ನೂ ಸಿಕ್ಕಿಲ್ಲ. ಕೊಡಗು ಜಿಲ್ಲೆಯಲ್ಲಿ ನೂರಾರು ಸಂತ್ರಸ್ತರಿಗೆ ಇಂದಿಗೂ ಸಿಕ್ಕಿಲ್ಲ ಸ್ವಂತ ಸೂರು. ಪ್ರವಾಹದಲ್ಲಿ ನೆರೆ ಕಳ್ಕೊಂಡ್ರು ಎಷ್ಟೋ ಜನ ಕೊಡಗು ಜಿಲ್ಲೆಯಲ್ಲಿ, ಆದರೆ ಅವರಿಗೆ ಸ್ವಂತ ಸೂರು ಇನ್ನೂ ಕೂಡ ಸಿಕ್ಕಿಲ್ಲ. ಇದು ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಸಂತ್ರಸ್ತರ ಗೋಳಾಟವಾಗಿದೆ. ವಿರಾಜಪೇಟೆ ತಾಲೂಕಿನ ಕರಡಿಗೋಡು ಗ್ರಾಮದ 50 ಕುಟುಂಬಗಳ ಗೋಳಿತು. ಒಂದಲ್ಲ ಎರಡಲ್ಲ 50 ಕುಟುಂಬಗಳ ಗೋಳು. ಕಾವೇರಿ ಹೊಳೆ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ರೆ ಕಾಳಜಿ ಕೇಂದ್ರಗಳೇ ಗತಿಯಾಗಿರುತ್ತೆ ಈ ಮನೆಗಳಿಗೆ. ಮಳೆ ಕಡಿಮೆಯಾಗಿ ಹೊಳೆ ತಗ್ತಿತ್ತಂದ್ರೆ ಹೊಳೆ ದಂಡೆಯ ಗುಡಿಸಲುಗಳೇ ಇವ್ರಿಗೆ ಗತಿ. 1-2ರ ಕಥೆಯಲ್ಲ ಇದು. 1 ವರ್ಷ 2 ವರ್ಷದ ಕತೆ ಆಗಿದ್ರೆ ಏನೋ ತಡ ಆಗ್ತಾ ಇದೆ ಅಂತ ಹೇಳ್ಬೋದು. ಬರೋಬ್ಬರಿ 7 ವರ್ಷಗಳಿಂದ ಸಂತ್ರಸ್ತರ ಕಣ್ಣೀರಿನ ಕಥೆಯಾಗಿದೆ. ಬರೋತ್ತಿಗೆ ಭಯ ಇದುವರೆಗೂ ಕೊಟ್ಟಿಲ್ಲ. ಹೇಳ್ಕೊಂಡು ಹೋಯ್ತಾರೆ, ನಾವು ಅಲ್ಲಿ ಕೊಡ್ತೇವೆ ಇಲ್ಲಿ ಕೊಡ್ತೇವೆ ಅಂತ. ಎಲ್ಲೆಲ್ಲೋ ತಗೊಂಡೋಗಿ ಹಾಕಿಬಿಟ್ಟು ನಮಗೆ ಅಲ್ಲಿ ಬದುಕಬೇಕಾಯ್ತದ, ಅದು ಒಂದು ಇದು. ಅದರಿಂದ ನಮಗೆ ಈ ಏರಿಯಾದ ಹಾಗೆಯೇ ಎಲ್ಲಿ ಆದ್ರೂ ಮಾಡಿಕೊಟ್ರೆ ನಾವು ಹೋಗೋದು ಕರೆಕ್ಟಾಗಿ ಹೋಯ್ತೇವೆ. ಇಷ್ಟೊಂದು ಮನೆ ಕಟ್ಟಿಬಿಟ್ಟು ನಾವು ಈಗೆಲ್ಲ ಮಾಡಿಕೊಂಡು ಇದನ್ನೇ ಬಿಟ್ಟು ಹೋಗ್ಲಿಕ್ಕೂ ನಮಗೆ ಬೇಜಾರು. ಹಿಂಗೆ ಒಂದು ಅನುಕೂಲ ಇರುವಂಥ ಒಂದು ಜಾಗ ಸಿಕ್ಕಿದ್ರೆ ನಾವು ಹೋಯ್ತೇವೆ, ಅದಕ್ಕೆ ಬೇಜಾರೇನಿಲ್ಲ. ಅಂದರೆ ಸಾಮಾನು ಸುಮಾರು ಹೋಯ್ತು, ಎಲ್ಲ ಹಾಳು ಮೂಳ ಆಯಿತು, ನೀರಿಗೆ ಹತ್ತಿ ಎಲ್ಲ ಹೋಯ್ತು. ಹಿಂಗೆಲ್ಲ ಒಂದು ಇದು ಪರಿಹಾರ ಏನು ನಮಗೆ ಅಷ್ಟು ದೊಡ್ಡ ಪರಿಹಾರ ಏನು ಕೊಟ್ಟಿಲ್ಲ, ಆಯಿತಾ. ಒಂದು 10 ಅದು ಕೊಟ್ಟಿಲ್ಲ. ಒಂದು 10,000 ರೂಪಾಯಿ ಏನೋ ಕೊಟ್ಟಿದ್ದಾರೆ ಅಷ್ಟೇ. ಅದೇ ನೋಟಿಸ್ ಈಗ ಮೊನ್ನೆ ಬಂದು ಕೊಟ್ಟು ಎಲ್ಲ ಹೋಗಿದ್ದಾರೆ. 1 ತಿಂಗಳಿಗೆ ಮೊದಲೇ ಬಂದೆಲ್ಲ ಕೊಟ್ಟು ಹೋಗಿದ್ದಾರೆ, ಆಯಿತಾ. ಅಲ್ಲಿ ಜಾಗ ಕೊಡ್ತಾರೆ, ಇಲ್ಲಿ ಜಾಗ ಕೊಡ್ತಾರೆ. ಇದುವರೆಗೆ ಜಾಗ ಕೊಟ್ಟಿಲ್ಲ. ಮಳೆಗಾಲ ಬರೋತ್ತಿಗೆ ನಮ್ಮ ಜೀವನ ಕೈಯಲ್ಲಿ ಹಿಡ್ಕೊಂಡು ನಾವೆಲ್ಲರ ಹೋಗಿ ಒಂದು 3-4 ದಿವಸ ನಿಂತು ಓಡಿ ಬಂದು ಮತ್ತೆ ಮನೆ ಕ್ಲೀನ್ ಮಾಡಿ ನಾವು ಮನೇಲಿ ಇರೋದು, ಆಯಿತಾ. 2019ರಲ್ಲಿ ಬೃಹತ್ ಪ್ರಮಾಣದ ಪ್ರವಾಹ ಆಗಿತ್ತು. ಆ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮನೆ ಕರಡಿಗೋಡು ಗ್ರಾಮದಲ್ಲಿ ನೆಲಸಮ ಆಗಿತ್ತು. ಆಗಿನ ಸರ್ಕಾರ ಅಂತ ಹೇಳಿದ್ರೆ, ಸರ್ಕಾರ ಅಂತ ಹೇಳಿ ಯಾವುದೇ ಒಂದು ಸರ್ಕಾರನ ಹೇಳ್ತಾ ಇಲ್ಲ ನಾವು ಇಲ್ಲಿ. ಬದಲಾಗಿ 3 ಪಕ್ಷಗಳು ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯವನ್ನು ಆಳಿದೆ. ಆ 3 ಪಕ್ಷದ ಅವಧಿಯಲ್ಲೂ ಕೂಡ ಈ ಪ್ರವಾಹ ಆಗ್ತಾಯಿದೆ. ಆದರೆ ಇದುವರೆಗೂ ನಮಗೆ ಶಾಶ್ವತ ಪರಿಹಾರ ಅಂತ ಹೇಳಿಬಿಟ್ಟು ಏನು ಇಲ್ಲಿ ಆಗ್ತಾ ಇಲ್ಲ. ಬದಲಾಗಿ ಏನಾಗ್ತಿದೆ ಅಂತಂದರೆ, ಈ ಪ್ರವಾಹ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ದಂಡೆ ಇಲ್ಲಿಗೆ ಬರ್ತದೆ, ಗ್ರಾಮಕ್ಕೆ ಬಂದು ಎಲ್ಲರ ಆಶ್ವಾಸನೆ ಕೊಡ್ತಾರೆ, ಎಲ್ಲರನ್ನ ಇದು ಮಾಡ್ತಾರೆ. ನಮ್ಮನ್ನ ಒಂದು ರೀತಿ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಬಳಸ್ಕೊಂಡಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕರಡಿಗೋಡು ಗ್ರಾಮ ಅಂತಲ್ಲ, ಗುಯ್ಯ, ಗೂಡುಗದ್ದೆ, ಕಕ್ಕಟ್ಟಕಾಡು, ಅದೇ ಥರ ನೆಲ್ಲಿದಕೆರೆ, ಸೋಮವಾರಪೇಟೆ ತಾಲೂಕಿನ ನೆಲ್ಲಿದಕೆರೆ ಗ್ರಾಮ ಪಂಚಾಯತಿಲಿ ಕೂಡ ಈ ಅವಸ್ಥೆ ಇದೆ. ನಮಗೆ ಅಂತೇಳಿ ಜಾಗ ಖರೀದಿ ಮಾಡ್ತೀವಿ, ಜಾಗ ಕೊಡ್ತೀವಿ ಅಂತೆಲ್ಲ ಹೇಳಿಬಿಟ್ಟು ಹುಸಿ ಆಶ್ವಾಸನೆ ಹುಟ್ಟಿಸಿ ನಮ್ಮನ್ನು ಮೋಸ ಮಾಡಿದ್ದಾರೆ ಸರ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.